ಗುರುದೇವ್ ಧನುರ್ರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ನಿಮಗೆ ಗೊತ್ತಾ? ಹಾಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಧನುರಾಶಿಯವರು ಉದಾರಿಗಳು ಮತ್ತು ದಾನಿಗಳು ಕೂಡ ಹೌದು. ರಾಶಿ ಚಕ್ರದ 9ನೇ ಮನೆ ಆಗಿರೋದ್ರಿಂದ ಧರ್ಮಕಾರಕನಾಗಿರುವಂತಹ ಮನೆ ಆಗಿರುತ್ತೆ. ವಿಶೇಷ ಏನಪ್ಪಾ ಅಂತಂದ್ರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂತವರು ಈ ಧನುರಾಶಿಯವರಾಗಿರ್ತಾರೆ. ಹಠವಾದಿಗಳಾಗಿರ್ತಾರೆ, ನೇರ ಮಾತುಗಾರರಾಗಿರ್ತಾರೆ. ಒಮ್ಮೆ ನಿರ್ಧಾರ ತೆಗೆದುಕೊಂಡ್ರೆ ಅದನ್ನ ಖಂಡಿತವಾಗಿ ಕೂಡ ಬದಲಾಯಿಸುವುದಿಲ್ಲ. ಇವರ ಹಿಂದೆ ಏನೇ ಒಂದು ಬೆನ್ನ ಹಿಂದೆ ಇವರು ಏನೇ ಮಾತಾಡ್ಕೊಂಡು ನಾಳೆ ಸಿಗಾಕೊಂಡ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಪ್ರಶ್ನೆ ಕೇಳುವಂತವರಾಗಿರ್ತಾರೆ. ಕ್ಷಣಿಕವಾದ ಕೋಪ ಇವರಲ್ಲಿ ಬರುವಂತದ್ದು. ಅಂದ್ರೆ ಅಗ್ನಿತತ್ವದ ರಾಶಿ ಆಗಿರೋದ್ರಿಂದ ಬೆಂಕಿ ಹೇಗೆ ಒಂದು ಪಟ್ ಅಂತ ಹೊತ್ಕೊಳ್ಳುತ್ತೋ ಅದೇ ರೀತಿಯಾಗಿ ಇವರಲ್ಲಿ ಕೋಪ ಕೂಡ ತುಂಬಾ ಬೇಗ ಬರುವಂತದ್ದಾಗಿರುತ್ತೆ. ಮನಸ್ಸಲ್ಲಿ ಏನು ಕೂಡ ಇವರು ಇಟ್ಕೊಳ್ಳೋದಿಲ್ಲ. ಅಪಾರ ಜ್ಞಾನ ಅನ್ನೋದು ಇವ್ರಿಗೆ ಇರುತ್ತೆ. ಬುಕ್ ನಾಲೆಜ್ ಗಿಂತ ಪ್ರಾಪಂಚಿಕ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುವಂತದ್ದು. ಹಾಗೆ ವಿಚಾರಗಳನ್ನ ಒಂದು ರೂಟ್ ಕಾಸ್ ಇಂದನೂ ಕೂಡ ಇವರು ತಿಳ್ಕೊಳ್ತಾರೆ. ಕುಟುಂಬದ ಪ್ರೇಮ ಪ್ರೀತಿ ಅನ್ನೋದು ಜಾಸ್ತಿ ಇರುತ್ತೆ. ಫ್ಯಾಮಿಲಿ ಮತ್ತು ಮಕ್ಕಳನ್ನ ಬಹಳ ಇಷ್ಟಪಡುವಂತವರು ಈ ಧನಸ್ಸು ರಾಶಿಯವರಾಗಿರ್ತಾರೆ. ಸ್ವಾತಂತ್ರ್ಯ ಪ್ರಿಯರಾಗಿರ್ತಾರೆ. ಇವರನ್ನ ಒಂದು ಹಕ್ಕಿಯ ತರ ಯಾವ ರೀತಿ ಹಕ್ಕಿ ಹಾರಾಡುತ್ತಲ್ಲ ಅದೇ ರೀತಿ ಹಾರಾಡೋದಕ್ಕೆ ಬಿಡಬೇಕು. ಮರಳಿ ಅದು ಗೂಡಿಗೆ ಬಂದೇ ಬರುತ್ತೆ. ಅದು ಬಿಟ್ಟು ಒಂದು ಕೇಜಲ್ಲಿ ಹಾಕಿದಾಗ ಚೀರಾಟ ಕೂಗಾಟವನ್ನ ನೀವು ನೋಡಬಹುದು. ಡಾಮಿನೇಟಿಂಗ್ ಸ್ವಭಾವ ಇರುತ್ತೆ ಇವರಲ್ಲಿ. ಬೇರೆಯವರು ತಮ್ಮ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಬಂದ್ರೆ ಖಂಡಿತವಾಗ್ಲೂ ಕೂಡ ಇವರು ಅದನ್ನ ಇಷ್ಟಪಡೋದಿಲ್ಲ. ಆದ್ರೆ ಇವರು ಇತರರನ್ನ ಅಂದ್ರೆ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳ ಇಷ್ಟಪಡ್ತಾ ಇರ್ತಾರೆ. ನಾಯಕತ್ವದ ಗುಣ ಬಹಳ ಇರುವಂತದ್ದು ಇವರಿಗೆ. ಕೆಲಸದಲ್ಲಿ ನಾನೇ ಮುಂದೆ ಇರಬೇಕು, ನಾನೇ ನಂಬರ್ 1 ಆಗಿರ್ಬೇಕು, ನಾನೇ ಬೆಸ್ಟ್ ಇರಬೇಕು, ಎಲ್ಲರೂ ನನ್ನನ್ನ ನಂಬಬೇಕು, ನನ್ನ ಹತ್ರ ಬರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಸ್ಪೋರ್ಟ್ಸ್ ಬಗ್ಗೆ ಚಿಕ್ಕ ವಯಸ್ಸಿಂದ ಹಣ್ಣು ವಯಸ್ಸಾಗುವವರೆಗೂ ಕೂಡ ಇವರಿಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಕೂಡ ಇರುತ್ತೆ. ಅಟ್ಲೀಸ್ಟ್ ನೋಡೋದ್ರಲ್ಲಾದ್ರೂ ನೋಡ್ತಾ ಇರ್ತಾರೆ. ಅತಿಯಾದ ಕೆಲಸ ಅಂದ್ರೆ ವರ್ಕೋಹಾಲಿಕ್ ಆಗಿರ್ತಾರೆ. ಬೆಳಗಿಂದ ಸಾಯಂಕಾಲವರೆಗೂ ಕೂಡ ದುಡಿಮೆ ಅಂತಕ್ಕಂಥದ್ದನ್ನ ಮಾಡ್ತಾ ಇರ್ತಾರೆ. ಹಾಗೂ ಇತಿಹಾಸ, ಪುರಾತನ ವಸ್ತುಗಳು, ಆಧ್ಯಾತ್ಮದ ಬಗ್ಗೆ ಇವರಿಗೆ ಯೋಚನೆ ಜಾಸ್ತಿ ಇರುತ್ತೆ. ವಯಸ್ಸಿಗೆ ಮೀರಿದ ಒಂದು ಮೆಚುರಿಟಿ ಅನ್ನೋದು ಖಂಡಿತವಾಗ್ಲೂ ಕೂಡ ಇರುವಂತದ್ದು. ಗುರುಗ್ರಹದ ಪ್ರಭಾವದಿಂದ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಮೆಚೂರ್ಡ್ ಆಗಿ ಇವರು ಯೋಚನೆ ಮಾಡ್ತಾ ಇರ್ತಾರೆ. ವಾದ ಮಾಡುವ ಗುಣ ಜಾಸ್ತಿ ಇರುತ್ತೆ. ಇವರ ಮುಂದೆ ಯಾರಾದ್ರೂ ತಮ್ಮ ಜ್ಞಾನವನ್ನ ಪ್ರದರ್ಶಿಸಿದ್ರೆ ಅಥವಾ ಬುದ್ಧಿವಂತಿಕೆ ತೋರಿಸಿದ್ರೆ ಅವರು ಯಾವುದಾ ನಿನಗೆ ಗೊತ್ತಿದೆಯಾ, ನಿನಗಿಂತ ಜಾಸ್ತಿ ನನಗೆ ಗೊತ್ತಿದೆ ಅಂತ ಹೇಳಿ ವಾದಕ್ಕಿಳಿಯುವಂತ ಸಾಧ್ಯತೆ ಇರುತ್ತೆ. ಅತಿಯಾದ ಸಿಟ್ಟು ಅನ್ನೋದಿರುತ್ತೆ ಇವರಲ್ಲಿ. ಮಕ್ಕಳ ವಿಚಾರದಲ್ಲಿ ಯಾರಾದ್ರೂ ಏನಾದ್ರು ಹರ್ಟ್ ಮಾಡಿದ್ರೆ ಅಥವಾ ಇವರ ಒಂದು ಪ್ರೀತಿ ಪಾತ್ರರ ವಿಚಾರದಲ್ಲಿ ಹರ್ಟ್ ಮಾಡಿದ್ರೆ ತುಂಬಾ ಸಿಟ್ಟನ್ನ ಇವರಲ್ಲಿ ನೀವು ನೋಡಬಹುದು. ಪ್ರವಾಸ ಹೋಗೋದು ಅಂದ್ರೆ ಬಹಳ ಇಷ್ಟ ಆಗ್ತಾ ಇರುತ್ತೆ. ಫ್ರೆಂಡ್ಸ್ ಅಂದ್ರೆ ಬಹಳ ಇಷ್ಟ ಆಗ್ತಾ ಇರ್ತಾರೆ ಇವರಿಗೆ. ಹಾಗೂ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಗೊಂದಲ ಆಗ್ತಾ ಇರುತ್ತೆ. ಇವರು 29-30 ವರ್ಷದ ನಂತರ ಇವರಿಗೆ ಯಶಸ್ಸು ಅನ್ನೋದು ಸಿಗುವಂತದ್ದು. ದುಸ್ವಭಾವ ರಾಶಿ ಆಗಿರೋದ್ರಿಂದ ನಿರ್ಧಾರ ತಗೋಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇವರ ಸ್ನೇಹಿತ ರಾಶಿಗಳು ಮೇಷ, ಕಟಕ, ಸಿಂಹ, ವೃಶ್ಚಿಕ ರಾಶಿ ಆಗಿರುತ್ತೆ. ಜೊತೆಗೆ ಮೀನ ರಾಶಿ ಕೂಡ ಹೌದು. ಹೊಂದಾಣಿಕೆ ಕಷ್ಟ ಆಗುವಂತದ್ದು ವೃಷಭ, ಕನ್ಯಾ, ತುಲಾ ಮತ್ತು ಮಕರ ರಾಶಿಯವರ ಜೊತೆ ಆಗಿರುತ್ತೆ. ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಧನುರಾಶಿಯವರ ಒಂದಷ್ಟು ಸೀಕ್ರೆಟ್ ವಿಚಾರಗಳು. ಏನಪ್ಪಾ ಅಂತಂದ್ರೆ ಧನುರಾಶಿಯವರು ಅವರ ಮನಸ್ಸನ್ನ ಗೆಲ್ಲುವಂತದಕ್ಕೆ ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿದ್ರೆ ಸಾಕು, ಅವ್ರ ಮನಸ್ಸನ್ನ 100% ಗೆಲ್ಬಹುದು. ಈ ರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ನೀವು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಆರಾಧನೆ ಮಾಡಿಕೊಂಡ್ರೆ ತುಂಬಾ ಬೇಗ ನಿಮಗೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗುತ್ತೆ. ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಅದೃಷ್ಟದ ಸಂಖ್ಯೆ 3 ಅನ್ನೋ ಸಂಖ್ಯೆ ಅದೃಷ್ಟವನ್ನು ತಂದುಕೊಡುತ್ತೆ. ಹಾಗೂ ನೀವು ಪ್ರೀತಿ ಪಾತ್ರರು ಯಾರ ಜೊತೆ ಆದ್ರೂ ಕೂಡ ಇರಿ, ಆದ್ರೆ ನಿಷ್ಠೆಯಿಂದ ಇರೋದಕ್ಕೆ ಪ್ರಯತ್ನ ಪಡಿ. ಆಗ ನಿಮ್ಗೆ ಲಾಭ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ಸತ್ಯದಿಂದ ಇದ್ದಾಗ ಮಾತ್ರ ನಿಮಗೆ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಲ್ಲ ಅಂದ್ರೆ ಮನಸ್ಸಿಗೆ ಏನೋ ಒಂದು ಕಡೆ ಹಿತ ಇಲ್ಲದೆ ತುಂಬಾ ನೋವಾಗುವಂತಹ ಸಾಧ್ಯತೆ ಕೂಡ ಬರುತ್ತೆ. ಖಂಡಿತವಾಗ್ಲೂ ಕೂಡ ನಿಷ್ಠಾವಂತರು ಈ ಧನುರಾಶಿಯವರು ಪ್ರೀತಿ ವಿಚಾರದಲ್ಲಿ ಆಗಿರ್ತಾರೆ. ಇವರ ಒಂದು ಯೋಚನೆ, ಬುದ್ಧಿಶಕ್ತಿ ಇದಕ್ಕೆ ಸೀಮಿತನೇ ಇರೋದಿಲ್ಲ. ಅವರು ಏನ್ ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಹೊರಟ್ರೆ ಖಂಡಿತವಾಗ್ಲೂ ಕೂಡ ಸಾಧನೆ ಮಾಡ್ತಾರೆ. ಆದ್ರೆ ಇವರಿಗೆ ಮೋಟಿವೇಶನ್ ಅನ್ನೋದು ಅವಾಗವಾಗ ಅವಶ್ಯಕತೆ ಕೂಡ ಇರುತ್ತೆ. ಎಲ್ಲವೂ ಕೂಡ ಧನುರಾಶಿಯ ಬಹಳ ವಿಶೇಷ
ವಿಚಾರಗಳಾಗಿತ್ತು. ನಿಮ್ಮ ಜೀವನದಲ್ಲಿರುವಂತಹ ದಾಂಪತ್ಯ, ಪ್ರೀತಿ, ಪ್ರೇಮ ಅಥವಾ ಉದ್ಯೋಗದಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರ ಕಂಡುಕೊಡಿ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭಗವಂತ ನಿಮಗೆ ನೀಡಿ ಅಷ್ಟ ಐಶ್ವರ್ಯಗಳನ್ನ ಪ್ರಾಪ್ತಿ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.